ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯ ಅಂತಂದ್ರೆ ಅದನ್ನು ಒಂದು ರೀತಿ ಹೈ ವೋಲ್ಟೇಜ್ ಪಂದ್ಯ ಅಂತಲೇ ಕ್ರೀಡಾ ವಿಶ್ಲೇಷಕರು ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಬೇರೆ ದೇಶಗಳ ನಡುವಿನ ಅಥವಾ ಬೇರೆ ಬೇರೆ ದೇಶಗಳ ನಡುವಿನ ರೈವಲ್ರಿ ಇದ್ದರೂ ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಕ್ರಿಕೆಟ್ ಪಂದ್ಯ ನಡೀತಾ ಇದೆ ಅಂತಂದರೆ ಅದನ್ನು ನೋಡುವಂತಹ ಸಂಖ್ಯೆ ಆಗಿರ್ಬೋದು ಅಥವಾ ಅದರ ಮೇಲಿರುವಂತಹ ಆ ಪಂದ್ಯದ ಮೇಲಿರುವಂತಹ ನಿರೀಕ್ಷೆಗಳೇನಿದೆ ಆ ನಿರೀಕ್ಷೆಗಳಿಗೆ ಸಾಟಿನೇ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ಎರಡೂ ತಂಡಗಳ ನಡುವಿನ ಬಲಾಬಲ ಎಷ್ಟಿದೆ, ಹಿಂದೆ ಟೂರ್ನಿಗಳನ್ನು ಹಿಂದಿನ ಪಂದ್ಯಗಳನ್ನು ನೋಡ್ತಾ ಬರೋದಾದರೆ ಯಾವ ತಂಡಗಳು ಹೆಚ್ಚು ಗೆದ್ದಿರುವಂಥದ್ದು. ಸೊ ಈ ಬಾರಿ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗೆಲ್ಲುವಂತಹ ನೆಚ್ಚಿನ ತಂಡ ಯಾವುದು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯ ನಡೀತಾ ಇದೆ ಅಂತಂದರೆ ಆಬ್ವಿಯಸ್ಲಿ ಭಾರತ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷವಾದಂಥ ಪೂಜೆಗಳಾಗಿರ್ಬೋದು, ಹೋಮ ಹವನಗಳಾಗಿರ್ಬೋದು ಅಥವಾ ದೇವರಲ್ಲಿ ಮೊರೆ ಹೋಗುವಂತಹ ಒಂದು ಸನ್ನಿವೇಶಗಳು ಈ ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬರ್ತಾ ಇರುವಂಥದ್ದು. ಅದೇ ರೀತಿಯಾದಂತಹ ಒಂದು ಸನ್ನಿವೇಶ ಈ ಬಾರಿನೂ ಕೂಡ ನಿರ್ಮಾಣ ಆಗಿದೆ. ಸೊ ಈ ಬಾರಿ ಬದ್ಧ ವೈರಿ, ಕ್ರಿಕೆಟ್ನಲ್ಲಿ ಬದ್ಧ ವೈರಿ ಅನ್ನುವಂತಹ ನಿಟ್ಟಿನಲ್ಲಿ ಗುರುತಿಸ್ಕೊಂಡಿರುವಂತಹ ಪಾಕಿಸ್ತಾನವನ್ನು ಟೀಮ್ ಇಂಡಿಯಾ ಸದೆ ಬಡಿಯುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಮೂಡಿರುವಂಥದ್ದು. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈಗಾಗಲೇ ICC ಚಾಂಪಿಯನ್ಸ್ ಟ್ರೋಫಿ 2025 ಗೆಲ್ಲುವಂತಹ ನೆಚ್ಚಿನ ತಂಡಗಳಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಸೊ ಈಗಾಗಲೇ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಶುಭಾರಂಭನೂ ಕೂಡ ಆಡಿರುವಂಥ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಜಯವನ್ನು ಕೂಡ ಸಾಧಿಸಿರುವಂಥದ್ದು. ಹಾಗಾಗಿ ಎರಡನೇ ಪಂದ್ಯದ ಮೇಲೆ ಇದೀಗ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಸೊ ವೀಕೆಂಡ್ನಲ್ಲಿ ಪಂದ್ಯ ನಡೀತಾ ಇದೆ ಅಂತಂದರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ರೀತಿ ರಸದೌತಣ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ಭಾನುವಾರ ಅಂದರೆ ನಡೀತಾ ಇರುವಂತಹ ಮೊದಲ ಬಾರಿಗೆ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೊದಲ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯವನ್ನು ಎದುರಿಸ್ತಾ ಇರುವಂಥದ್ದು. ಸೊ ದುಬೈನ ಅಂಗಳದಲ್ಲಿ ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಈಗಾಗಲೇ ಕ್ರೀಡಾಂಗಣನೂ ಕೂಡ ಸಿದ್ಧ ಆಗಿರುವಂಥದ್ದು. ಸೆಮಿಫೈನಲ್ ಹಂತ ಪ್ರವೇಶವನ್ನು ಮಾಡಲೇಬೇಕು ಅಂತಂದರೆ ಭಾರತ ಈ ಒಂದು ಪಂದ್ಯದಲ್ಲಿ ಗೆಲ್ಲುವಂಥದ್ದು ಅನಿವಾರ್ಯ ಆಗಿದೆ. ಹಾಗಾಗಿನೇ ಈ ಒಂದು ಪಂದ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಹಾಗಿದ್ರೆ ಈ ಎರಡೂ ತಂಡಗಳು ಭಾರತ ಮತ್ತು ಪಾಕಿಸ್ತಾನ ಇದುವರೆಗೂ ಎಷ್ಟು ಬಾರಿ ಮುಖಾಮುಖಿ ಆಗಿದ್ದಾವೆ, ಅದರಲ್ಲಿ ಭಾರತ ಗೆದ್ದಿದ್ದೆಷ್ಟು, ಪಾಕಿಸ್ತಾನ ಗೆದ್ದಿದ್ದೆಷ್ಟು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಭಾರತ ಮತ್ತು ಪಾಕಿಸ್ತಾನ ಇದುವರೆಗೂ 135 ಪಂದ್ಯಗಳನ್ನು ಆಡಿರುವಂಥದ್ದು. ಇದರಲ್ಲಿ ಭಾರತ ಗೆದ್ದಿರುವಂಥದ್ದು ಕೇವಲ 57 ಪಂದ್ಯಗಳನ್ನು, ಪಾಕಿಸ್ತಾನ ಗೆದ್ದಿರುವಂಥದ್ದು 73 ಪಂದ್ಯಗಳನ್ನು. ODI ಪಂದ್ಯಗಳನ್ನು ನಾವು ನೋಡ್ತಾ ಹೋಗೋದಾದರೆ ಭಾರತಕ್ಕಿಂತ ಪಾಕಿಸ್ತಾನನೇ ಇಲ್ಲಿ ಹೆಚ್ಚು ಫೇವ್ರೇಟ್ ಅನ್ನುವಂಥದ್ದು ಆಬ್ವಿಯಸ್ಲಿ ಹೇಳುತ್ತೆ. ಆದರೆ ಕಳೆದ ಒಂದಷ್ಟು ಪಂದ್ಯಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ ಇಲ್ಲಿ ಪಾಕಿಸ್ತಾನಕ್ಕಿಂತ ಭಾರತನೇ ಫೇವ್ರೇಟು ಅನ್ನುವಂಥದ್ದು. ಕಾರಣ ಕಳೆದ 6 ಪಂದ್ಯಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ 2018ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಮ್ಯಾಚ್ ನಡೆಯುತ್ತೆ. ಆ ಒಂದು ಮ್ಯಾಚ್ನಲ್ಲಿ ಭಾರತ 8 ವಿಕೆಟ್ಗಳ ಜಯವನ್ನು ಗಳಿಸುತ್ತೆ. ಭಾರತ 164ಕ್ಕೆ 2 ಅಂದರೆ 164 ರನ್ನನ್ನು ಹೊಡೆಯುತ್ತೆ. ಪಾಕಿಸ್ತಾನ 162 ರನ್ನ ಹೊಡೆದ್ಬಿಟ್ಟು ಸವಾಲನ್ನು ಕೊಡುತ್ತೆ. ಭಾರತ 164 ರನ್ನನ್ನು ಹೊಡೆಯುತ್ತೆ. ಅದ್ರ ನೆಕ್ಸ್ಟು ಅಂದರೆ ಲಾಸ್ಟ್ 6 ಮ್ಯಾಚಲ್ಲಿ ಒಂದು ಮ್ಯಾಚನ್ನು ಹೇಳಿದೆ. ಮತ್ತೊಂದು ಮ್ಯಾಚನ್ನು ನಾನು ನೋಡ್ತಾ ಹೋಗೋದಾದರೆ 2018 ಸೆಪ್ಟೆಂಬರ್ 23 ಒಂದು ಪಂದ್ಯ ನಡೆಯುತ್ತೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತಹ ಪಾಕಿಸ್ತಾನ 237 ರನ್ಗಳನ್ನು ಹೊಡೆಯುತ್ತೆ. ಭಾರತ ಕೇವಲ ಒಂದೇ ಒಂದು ವಿಕೆಟನ್ನು ಕಳ್ಕೊಂಡ್ಬಿಟ್ಟು 238ರ ಗುರಿಯನ್ನು ಅದು ತಲುಪುತ್ತೆ. ನೆಕ್ಸ್ಟ್ ಪಂದ್ಯ ನಾವು ನೋಡ್ತಾ ಹೋಗೋದಾದ್ರೆ 2019 ಜೂನ್ 16ಕ್ಕೆ ಈ ಒಂದು ಪಂದ್ಯ ನಡೆಯುತ್ತೆ. ಇದರಲ್ಲಿ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಭಾರತ 89 ರನ್ಗಳ ಜಯವನ್ನು ದಾಖಲು ಮಾಡುತ್ತೆ. ಹಾಗೆಯೇ 2023 ಸೆಪ್ಟೆಂಬರ್ 2 ಈ ಒಂದು ಪಂದ್ಯ ನಡೆಯುತ್ತೆ. ಆದರೆ ಈ ಪಂದ್ಯ ಏನಿದೆ ಭಾರತ 266 ರನ್ಗಳನ್ನು ಗಳಿಸುತ್ತೆ. ಆದರೆ ಮಳೆಯ ಕಾರಣದಿಂದಾಗಿ ಆ ಒಂದು ಪಂದ್ಯ ರದ್ದಾಗುತ್ತೆ. ಇನ್ನು 2023 ಸೆಪ್ಟೆಂಬರ್ 10 ಒಂದು ಪಂದ್ಯ ನಡೆಯುತ್ತೆ. ಈ ಪಂದ್ಯದಲ್ಲಿ ಭಾರತ 352 ವಿಕೆಟ್ಗಳನ್ನು ಕಳೆದುಕೊಂಡು 356 ರನ್ಗಳನ್ನು ಗಳಿಸುತ್ತೆ. ಪಾಕಿಸ್ತಾನ ಕೇವಲ 128 ರನ್ಗಳಿಗೆ ಆಲ್ಔಟ್ ಆಗೋದ್ರ ಮೂಲಕ 228 ರನ್ಗಳ ಭರ್ಜರಿ ಜಯವನ್ನು ಭಾರತ ಪಡೆಯುತ್ತೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ಕೊನೆಯದಾಗಿ ಪಂದ್ಯ ಆಡಿದ್ದು ಅಕ್ಟೋಬರ್ 14, 2023ರಲ್ಲಿ. ಅಂದರೆ ಹತ್ತತ್ರ 2 ವರ್ಷಗಳು ಕಳೀತಾ ಬಂತು. 2 ವರ್ಷಗಳನ್ನು ಹಿಂದೆ ಭಾರತ
ಮತ್ತು ಪಾಕಿಸ್ತಾನ ನಡುವೆ ನಡೆದಂತಹ ಪಂದ್ಯದಲ್ಲಿ ಪಾಕಿಸ್ತಾನ ಮೊದಲು ಬ್ಯಾಟ್ ಮಾಡುತ್ತೆ, 191 ರನ್ಗಳ ಗುರಿಯನ್ನು ಭಾರತಕ್ಕೆ ಕೊಡುತ್ತೆ. ಆದರೆ ಭಾರತ ಕೇವಲ 3 ವಿಕೆಟ್ಗಳನ್ನು ಕಳೆದುಕೊಂಡು ಪಾಕಿಸ್ತಾನ ಕೊಟ್ಟಂತಹ ಸವಾಲೇನಿತ್ತು ಆ ಸವಾಲನ್ನು ಎದುರಿಸುವ ಮೂಲಕ ಅಥವಾ ಆ ಸವಾಲನ್ನು ಮೆಟ್ಟಿ ನಿಲ್ಲೋದ್ರ ಮೂಲಕ 7 ವಿಕೆಟ್ಗಳ ಜಯವನ್ನು ಭಾರತ ಪಡೆಯುತ್ತೆ. ಹಾಗೆಯೇ ನಾನು ಆಗಲೇ ಹೇಳಿದಂತೆ 135 ಪಂದ್ಯಗಳನ್ನು ಮುಖಾಮುಖಿಯಾಗಿ ಎರಡೂ ತಂಡಗಳು ಎದುರಿಸಿರುವಂಥದ್ದು. ಭಾರತ ಮತ್ತು ಪಾಕಿಸ್ತಾನ ಇದುವರೆಗೂ 135 ಪಂದ್ಯಗಳನ್ನು ಆಡಿರುವಂಥದ್ದು. ಇದರಲ್ಲಿ ಭಾರತ 57 ಪಂದ್ಯಗಳನ್ನು ಗೆದ್ದಿದ್ರೆ ಪಾಕಿಸ್ತಾನ 73 ಪಂದ್ಯಗಳನ್ನು ಗೆದ್ದಿರುವಂಥದ್ದು. ಸೊ ಈ ಎರಡೂ ತಂಡಗಳಲ್ಲಿ ನಾವು ಗಮನಿಸ್ತಾ ಹೋಗೋದಾದರೆ ಎರಡೂ ತಂಡಗಳಲ್ಲಿ ಅತಿ ಹೆಚ್ಚು ರನ್ನನ್ನು ಗಳಿಸಿರುವಂಥ ತಂಡ ಯಾವುದು, ಅತಿ ಕಡಿಮೆ ರನ್ಗಳನ್ನು ಗಳಿಸಿರುವಂಥ ತಂಡ ಯಾವುದು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಈ ಒಂದು ವಿಚಾರದಲ್ಲಿ ನಾವು ಗಮನಿಸ್ತಾ ಹೋಗುವಂಥದ್ದು 2005ರಲ್ಲಿ ಪಾಕಿಸ್ತಾನ ಭಾರತ ಪ್ರವಾಸವನ್ನು ಮಾಡಿತ್ತು. ಈ ಟೂರ್ನಿಯ 2ನೇ ಪಂದ್ಯ ವಿಶಾಖಪಟ್ಟಣಂನಲ್ಲಿ ನಡೀತು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತಹ ಭಾರತ 50 ಓವರ್ಗಳಲ್ಲಿ 9 ವಿಕೆಟ್ನಷ್ಟಕ್ಕೆ 356 ರನ್ಗಳನ್ನು ಬಾರಿಸುತ್ತೆ. ಇದು ಉಭಯ ತಂಡಗಳ ನಡುವಿನ ಗರಿಷ್ಠ ಮೊತ್ತ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಇನ್ನು ಕನಿಷ್ಠ ಮೊತ್ತ ಯಾವುದು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ 1978ರಲ್ಲಿ ಭಾರತ ಪಾಕಿಸ್ತಾನ ಪ್ರವಾಸವನ್ನು ಮಾಡಿತ್ತು. ಈ ಸಂದರ್ಭದಲ್ಲಿ ಅಂದರೆ ಏಕದಿನ ಸರಣಿಯಲ್ಲಿ ಟೀಮ್ ಇಂಡಿಯಾ ಕೇವಲ 78 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇದು ಈ ಎರಡೂ ತಂಡಗಳ ನಡುವಿನ ಕನಿಷ್ಠ ಮೊತ್ತ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಇನ್ನು ಈ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ನನ್ನು ಬಾರಿಸಿರುವಂಥದ್ದು ಯಾರು ಅಂದರೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಅತಿ ಹೆಚ್ಚು ರನ್ನನ್ನು ಗಳಿಸಿರುವಂಥದ್ದು ಯಾರು ಅಂತಂದರೆ ಪಾಕಿಸ್ತಾನದ ಪರ ನಾವು ಬರೋದಾದರೆ ಸ್ಟಾರ್ ಬ್ಯಾಟರ್ ಅಂತ ಕರೆಸಿಕೊಂಡಿದ್ದಂತಹ ಸಯೀದ್ ಅನ್ವರು 1997ರಲ್ಲಿ 194 ರನ್ನನ್ನು ಗಳಿಸಿರುವಂಥದ್ದು ಭಾರತದ ಪರ ಅತಿ ಹೆಚ್ಚು ರನ್ನ ಗಳಿಸಿರುವಂತಹ ಪಾಕಿಸ್ತಾನ ಆಟಗಾರ ಅನ್ನುವಂಥದ್ದು. ಇನ್ನು ಇಂಡಿಯಾದಲ್ಲಿ ಯಾರು ಅತಿ ಹೆಚ್ಚು ರನ್ನನ್ನು ಗಳಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಚೇಸಿಂಗ್ ಸ್ಟಾರ್ ಅಂತಲೇ ಕರೆಸಿಕೊಳ್ಳುವಂತಹ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿ ಈ ಒಂದು ದಾಖಲೆ ಇರುವಂಥದ್ದು. 2012ರಲ್ಲಿ ಮೀರ್ಪುರ್ನಲ್ಲಿ ಒಂದು ಪಂದ್ಯ ನಡೆಯುತ್ತೆ, ಏಕದಿನ ಪಂದ್ಯ. ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 183 ರನ್ಗಳನ್ನು ಸಿಡಿಸ್ತಾರೆ. ಆ ಮೂಲಕ ಪಾಕಿಸ್ತಾನದ ಪರ ಸಯೀದ್ ಅನ್ವರು, ಇಂಡಿಯಾದ ಪರ ವಿರಾಟ್ ಕೊಹ್ಲಿ ಅತಿ ಹೆಚ್ಚು ರನ್ನನ್ನು ಗಳಿಸಿರುವಂಥದ್ದು. ಇನ್ನು 2012ರಲ್ಲಿ ಈ ಪಂದ್ಯ ನಡೆದಿರುವಂಥದ್ದು. ಉಭಯ ತಂಡಗಳ ನಡುವೆ ಅತಿ ಹೆಚ್ಚು ಸಿಕ್ಸರನ್ನು ಬಾರಿಸಿದ್ದು ಯಾರು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಪಾಕಿಸ್ತಾನದ ಪರ ಅತಿ ಹೆಚ್ಚು ಸಿಕ್ಸನ್ನು ಸಿಡಿಸಿರುವಂಥದ್ದು ಶಾಹಿದ್ ಅಫ್ರಿದಿ ಅವರಿಗೆ ಸಲ್ಲುತ್ತೆ. ಇವರು 67 ಪಂದ್ಯಗಳಲ್ಲಿ 51 ಸಿಕ್ಸರನ್ನು ಬಾರಿಸಿರುವಂಥದ್ದು. ಅತಿ ಹೆಚ್ಚು ಸಿಕ್ಸರನ್ನು ನಾವು ಗಮನಿಸ್ತಾ ಹೋಗೋದಾದರೆ ಅದು ಪಾಕಿಸ್ತಾನದ ಪರ ಆಟಗಾರ ಏನಿದ್ದಾರೆ ಶಾಹಿದ್ ಅಫ್ರಿದಿ ಪರವಾಗಿ ಇರುವಂಥದ್ದು. ಹಾಗೆಯೇ ಅತಿ ಹೆಚ್ಚು ವಿಕೆಟನ್ನು ಪಡೆದಿರುವಂಥದ್ದು ಯಾರು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಪಾಕಿಸ್ತಾನದ ಪರ ವಸೀಂ ಅಕ್ರಮ್ ಅವರು 60 ವಿಕೆಟ್ಗಳನ್ನು ಪಡ್ಕೊಂಡು ಪಾಕಿಸ್ತಾನದ ಪರ ಅಂದರೆ ಭಾರತದ ವಿರುದ್ಧ ಅತಿ ಹೆಚ್ಚು ವಿಕೆಟನ್ನು ಪಡೆದಿರುವಂಥ ಆಟಗಾರ ಅನ್ನುವಂಥದ್ದಾಗಿದ್ದರೆ ಭಾರತದ ಪರ ಅತಿ ಹೆಚ್ಚು ವಿಕೆಟನ್ನು ಪಡೆದಿರುವಂಥದ್ದು ಅನಿಲ್ ಕುಂಬ್ಳೆ ಅನ್ನುವಂಥದ್ದು. ಸೊ ಇದೀಗ ಇವರಿಬ್ಬರು ಕೂಡ ತಂಡದ ಟೀಮ್ ಇಂಡಿಯಾ ಆಗಿರ್ಬೋದು ಅಥವಾ ಪಾಕಿಸ್ತಾನ ತಂಡವನ್ನು ಪ್ರತಿನಿಧಿಸ್ತಾ ಇಲ್ಲ. ಸೊ ಇದೆಲ್ಲದೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಕಡೆಗಳಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಈ ಫೇವ್ರೇಟ್ ಅಂತ ಬಂದರೆ ಆಬ್ವಿಯಸ್ಲಿ ಹೇಳ್ತಾ ಇರುವಂಥದ್ದು ಪಾಕಿಸ್ತಾನಕ್ಕಿಂತ ಟೀಮ್ ಇಂಡಿಯಾನೇ ಇಲ್ಲಿ ಗೆಲ್ಲುವಂತಹ ಫೇವ್ರೇಟ್ ತಂಡ ಅನ್ನುವಂಥದ್ದು. ಒಂದಷ್ಟು ಅಭಿಮಾನಿಗಳು ಕೂಡ ಈ ಒಂದು ಪಂದ್ಯವನ್ನು ಕಾತುರದಿಂದ ನೋಡಲಿಕ್ಕೆ ಕಾಯ್ತಾ ಇರುವಂಥದ್ದು. ಸೊ ಹೀಗಾಗಿಯೇ ಈ ಪಂದ್ಯದ ಮೇಲೆ ಭಾರಿ ನಿರೀಕ್ಷೆ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಈಗಾಗಲೇ ನಡೀತಾ ಇರುವಂಥದ್ದು. ಸೊ ಈ ತಂಡಗಳು ಎಷ್ಟು ಬಾರಿ ಈ ಹಿಂದೆ ಮುಖಾಮುಖಿ ಆದಂಥ ಸಂದರ್ಭದಲ್ಲೂ ಕೂಡ ಇದನ್ನು ನಾವು ಮೊದಲೇ ಹೇಳದಂತೆ ಇದನ್ನು ಕ್ರಿಕೆಟ್ ಪಂದ್ಯ ಅಂಥೇಳಿ ಅದನ್ನು ಪರಿಗಣನೆ ಮಾಡೋದಿಲ್ಲ. ಒಂದು ರೀತಿ ಯುದ್ಧದ ರೀತಿಯಲ್ಲೇ ಎರಡೂ ದೇಶಗಳ ಅಂದರೆ ಎರಡೂ ತಂಡಗಳ ಆಟಗಾರರು ಒಂದು ರೀತಿ ಯುದ್ಧವನ್ನು ಫೇಸ್ ಮಾಡುವಂಥ ರೀತಿಯಲ್ಲೇ ಪಂದ್ಯವನ್ನು ಫೇಸ್ ಮಾಡ್ತಾರೆ ಅನ್ನುವಂಥದ್ದು ಪ್ರತಿ ಬಾರಿನೂ ಕೂಡ ಸಾಬೀತು ಆಗ್ತಾನೇ ಇದೆ. ಸೊ 2025ರಲ್ಲಿ ಮೊದಲ ಬಾರಿಗೆ ಎರಡೂ ತಂಡಗಳು ಮುಖಾಮುಖಿ ಆಗ್ತಾ ಇರುವಂಥದ್ದು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೀತಾ ಇದೆ. ಒಂದಷ್ಟು ಮೂಲಗಳ ಪ್ರಕಾರ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಏನಿದೆ ಇದು ಪಾಕಿಸ್ತಾನಕ್ಕೆ ಹೋಲಿಸಿದರೆ ಭಾರತಕ್ಕೆ ಹೆಚ್ಚು ಫೇವ್ರೇಟ್ ಅನ್ನುವಂತಹ ಒಂದು ಲೆಕ್ಕಾಚಾರನೂ ಕೂಡ ಬರ್ತಾ ಇರುವಂಥದ್ದು. ಸೊ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ಗೆಲ್ಲುತ್ತೋ ಅಥವಾ ಪಾಕಿಸ್ತಾನ ಗೆಲ್ಲುತ್ತೋ ಅನ್ನುವಂಥದ್ದಕ್ಕೆ ಇನ್ನಷ್ಟೇ ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಸೊ ನಾನು ಕೂಡ ಈ ಒಂದು ಹೈ ವೋಲ್ಟೇಜ್ ಪಂದ್ಯವನ್ನು
ನೋಡಲಿಕ್ಕೆ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ. ಸೊ ನಿಮಗೆ ಈ ಒಂದು ಪಂದ್ಯದ ವಿಚಾರಕ್ಕೆ ಬರೋದಾದರೆ, ಯಾರು ಅತಿ ಹೆಚ್ಚು ವಿಕೆಟನ್ನು ಪಡೀತಾರೆ, ಯಾರು ಅತಿ ಹೆಚ್ಚು ರನ್ನನ್ನು ಗಳಿಸ್ತಾರೆ, ಯಾರು ಅತಿ ಹೆಚ್ಚು ಸಿಕ್ಸರನ್ನು ಬಾರಿಸ್ತಾರೆ ಅಥವಾ ಫೋರನ್ನು ಬಾರಿಸ್ತಾರೆ ಅನ್ನುವಂತಹ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.